ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಜನರ ಸಾವು ಪ್ರಕರಣ 10 ಜನರ ಸಾವಿಗೆ ಕಾರಣನಾದ ಟ್ರಕ್ ಚಾಲಕನ ಹಿನ್ನೆಲೆ ಏನು ಗೊತ್ತಾ? ಟಿವಿ5ನಲ್ಲಿ ಚಾಲಕ ಭುವನೇಶ್ ಹಿನ್ನೆಲೆಯ ಸಂಪೂರ್ಣ ಮಾಹಿತಿ. ಗಣೇಶ ಪೂಜೆಗೆ ಹೋಗ್ತಿದ್ದವನೇ ದುರಂತಕ್ಕೆ ಕಾರಣವಾಗಿದ್ದ. 10 ಜನರ ಪಾಲಿಗೆ ಯಮದೂತನಾಗಿದ್ದ ಹೇಗೆ ಚಾಲಕ ಭುವನೇಶ್. ಟಿವಿ5ನಲ್ಲಿ ಭುವನೇಶ್ನ ಕುಟುಂಬ ಕೆಲಸದ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾ ಇದ್ದೀವಿ. ಗಣೇಶ ಪೂಜೆಗೆ ಅಂತ ಹೋಗ್ತಿದ್ದವನು ಗಣೇಶ ಪೂಜೆಯಲ್ಲಿ ಭಾಗಿಯಾಗಿ ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಂತ 10 ಜನರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ಆತ ಯಾರು, ಆತನ ಹಿನ್ನೆಲೆ ಏನ್ ಮಾಡ್ಕೊಂಡಿದ್ದ, ನಿಜವಾಗ್ಲೂ ಈತ ಡ್ರೈವರ್ ಏನಾ, ಇವನಿಗೆ ಗಾಡಿ ಓಡಿಸೋದಕ್ಕೆ ಬರ್ತಾ ಇತ್ತ, ಇದೆಲ್ಲದ್ರ ಬಗ್ಗೆ ಅನುಮಾನಗಳಿತ್ತು. ಇದೀಗ ನಮ್ಮ ಟಿವಿ5 ಆತನ ಹಿನ್ನೆಲೆಯ ಬಗ್ಗೆ, ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ. ಭುವನೇಶ್ ಕುಟುಂಬ, ಆತ ಏನು ಕೆಲಸ ಮಾಡ್ತಿದ್ದ, ಎಲ್ಲಿ ವಾಸ ಇದ್ದ, ಆತನ ಸ್ಥಿತಿ ಏನಾಗಿತ್ತು, ಇದೆಲ್ಲದ್ರ ಬಗ್ಗೆ ಕೂಡ ನಿಮ್ಮ ಟಿವಿ5 ಇದೀಗ ಮಾಹಿತಿಯನ್ನ ಕಲೆ ಹಾಕಿರೋದು. ಏನ್ ಕೆಲಸ ಮಾಡ್ತಿದ್ದ ಅಮ್ಮ? ಅಮ್ಮ ಎಲ್ಲ ಅಡಿಗೆ ಸ್ಕೂಲ್ಗೆ ಬರ್ತಾರೆ ಅವರಿಗೆ. ಭುವನೇಶ್ ಏನ್ ಕೆಲಸ ಮಾಡ್ತಿದ್ದ? ಅವನು ಏನ್ ಮಾಡ್ತಾರೆ ನಾವು ಗೊತ್ತಿಲ್ಲ. ಅಲ್ಲಿದ್ದ ಅಂಗಡಿ ಮಡಿಕೊಂಡಿದ್ದ, ಅಂಗಡಿ ಬಿಟ್ಟು ಲಾರಿಗೆ ಹೋದ. ಏನ್ ಅಂಗಡಿ ಮಾಡ್ಕೊಂಡಿದ್ದ? ಅದು ಏನಂತದ ಒಂದು ಅಂಗಡಿ ಇತ್ತು, ಅಂಗಡಿ ಮಡಿಕೊಂಡ, ಔಷಧಿ ಅಂಗಡಿ ಮಡಿಕೊಂಡಿದ್ದ. ರಮೇಶ್ವರಲ್ಲಿ ಅದು ಯಾಕೆ ನಡೀದಿಲ್ಲ ಅಂತ ಹೋಗಿ ಲಾರಿಗೆ ಹೋದ. ಅದ್ ನಡೀದಿಲ್ಲ ಅಂತ ಲಾರಿಗೆ ಒಂದೊಂದು ಕೆಲಸ ಏನ್ ಮಾಡಿಲ್ಲ, ಜಾಸ್ತಿ ಮಾಡ್ಬಿಟ್ಟಿದ್ದ ನನಗೆ. ಏನು ಈಗ ಗೊತ್ತಾಯ್ತಾ ನೆನ್ನೆ ಹಿಂಗ್ ಡ್ರೈವಿಂಗ್ ಕೆಲಸ ಅವೆಲ್ಲ ಗೊತ್ತಾಗಲ್ಲ. ಏನ್ ಮಾಡೋದು ಅಂತ ಅದೇನು ನಮ್ಗೆ ಗೊತ್ತಿಲ್ಲ ನೋಡಂದ್ರೆ ಹೋದ ರಮೇಶ್ವರಕ್ಕೆ. ಇಲ್ಲಿ ಒಂದ್ಸಲ ಎಲ್ಲ ಹೋಗ್ತದ ಹತ್ತಾರು ಏನು ಬಂದಾಗ ಹೋಗ್ಬಾರ್ದು. ಏನ್ ಮದ್ವೆ ಐತಮ್ಮ ಭುವನೇಶ್? ಮದುವೆ ಆಗೈತೆ. ಅವರು ಮತ್ತೆ ಅವರು ಪಿಜ್ಜಾ ಕಂಪ್ನಿ, ಹಳೆ ಪಿಜ್ಜಾ ಕಂಪ್ನಿಗೆ ಡ್ರೈವರ್ ಆಗಿ ಹೋದರು. ಅಷ್ಟು ಮಾತ್ರ ನಮ್ಗೆ ಗೊತ್ತಿತ್ತು. ಅವರು ಬರ್ತಿದ್ರು, ಇಲ್ಲಿ ನಿಲ್ಲಿಸಿದ್ರು, ನೋಡ್ತಿದ್ದೋ, ಮಾತಾಡಿದ್ರು, ನಾವು ನೋಡ್ತಿದ್ದೋ. ಮಗು ಸಣ್ಣ ಮಗು ಇದೆ. ಅವ್ರ ತಾಯಿ ಮಗು ಅಂದರೆ ಭುವನೇಶನ ಹೆಂಡತಿ ಸುಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ರು. ಆ ಸುಸೈಡ್ ಮಾಡ್ಕೊಂಡು ತೀರೋಗಿದ್ದಕ್ಕೆ ಪಾಪ ಮಗು ಒಂದು 2.5 ವರ್ಷದ ಮಗುನ ಇವರೇ ತಾತ ಅಜ್ಜಿ ಇವರೇ ನೋಡ್ಕೊಳ್ಳೋದು. ಆ ಮಗು ನೋಡೋದಕ್ಕೆ ಬಂದಾಗ ಆ ಸೈಡಲ್ಲಿ ನಿಲ್ಲಿಸ್ಕೊಟ್ಟಿದ್ರು. ಬಹಳ ಒಳ್ಳೆಯ ಜನ, ಸಾಲ ಜಾಸ್ತಿ ಮಾಡ್ಕೊಬಿಟ್ಟಿದ್ರು. ಪಾಪ ಅವರು ವಯಸ್ಸಾಗಿರೋರು 65 ವರ್ಷದ ತಂದೆ ಮತ್ತು 60 ವರ್ಷದ ತಾಯಿ ಇಬ್ಬರು ಬೋಂಡ ಮತ್ತು ಬಜ್ಜಿ ಅಂಗಡಿ ಮಾಡಿದ್ದಾರೆ. ಜಮೀನೆಲ್ಲ ಅಡ ಮಡಗಿದ್ದಾರೆ. ಜಮೀನು